ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಈ ವೆರಿ ಬ್ಯೂಟಿಫುಲ್ ಆದ ಹೌಸ್ ಪ್ಲಾಂಟ್ನ ನೋಡಿದ್ರೆ ಸ್ನೇಹಿತರೆ, ಇದರ ಹೆಸರು ಕಾಮನ್ ನೇಮ್ ಝೀಝಿ, ಆಮೇಲೆ ಝ್ಯಾಮಿ ಫೋಲಿಯೋ, ಝ್ಯಾಮಿ ಕಲ್ಕಸ್ ಅಂತ ಕರೀತಾರೆ ಸ್ನೇಹಿತರೆ. ಇದ್ರದ್ದು ಕೇರ್ ಬಗ್ಗೆ ನೋಡೋಣ. ನೋಡಿ, ಇದು ಲೋ ಲೈಟ್ ಏರಿಯಾದಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ಬಿಗಿನರ್ಸ್ಗೆ ಇದು ತುಂಬ ಪರ್ಫೆಕ್ಟಾದ ಗಿಡ. ಇವಾಗ ನೀವು ಸ್ಟಾರ್ಟ್ ಮಾಡ್ತೀರಲ್ಲ, ಫಸ್ಟು ಝೀಝಿಯಿಂದ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ಇದು ಬ್ರಿಟಿಷ್ ಅವರು, ನಾವು ಕಾಮನ್ ಆಗಿ ಝೀಝಿ ಅಂತ ಕರಿತೀರಿ. ನಮ್ಮ ಇಂಗ್ಲೀಷಲ್ಲಿ ಝೀಝಿ ಅಂತ ಕರಿತೀರಿ. ಅವರು ಇದರಲ್ಲಿ ಬ್ರಿಟಿಷ್ ಅವರು ಝೆಡ್ ಪ್ಲ್ಯಾಂಟ್ ಅಂತ ಕರೀತಾರೆ ಸ್ನೇಹಿತರೆ. ಆಮೇಲೆ ನೋಡಿ, ಇದ್ರದ್ದು ನೇಟಿವ್ ಬಂದುಬಿಟ್ಟು ಈಸ್ಟ್ ಆಫ್ರಿಕಾ ಆ್ಯಂಡ್ ಸೌತ್ ಆಫ್ರಿಕಾ, ಓಕೆನಾ ಸ್ನೇಹಿತರೆ. ಆಮೇಲೆ ಇದು ಅರೇಸಿಯಾಯಿ ಫ್ಯಾಮ್ಲಿಗೆ ಸೇರಿದ್ದು. ಇವಾಗ ಅರೇಸಿಯಾಯಿ ಫ್ಯಾಮ್ಲಿ ಅಂದರೆ ಇದು ಏನರ್ಥ ಅಂದರೆ, ಇವಾಗ ಒಂದು ಜಾತಿ ಗಿಡ ಇರುತ್ತೆ. ಇವಾಗ ನಾವು ಎಕ್ಸಾಂಪಲ್ ಹೇಳೋದಂದರೆ, ಮನುಷ್ಯರಲ್ಲೇ ಇವಾಗ ಈ ಜಾತಿ ಅಂತ ಇರುತ್ತಲ್ಲ, ಅದೇ ಥರ ಇದು ಬಂದ್ಬಿಟ್ಟು ಅರೇಸಿಯಾಯಿ ಫ್ಯಾಮ್ಲಿಗೆ ಜಾತಿಗೆ ಸೇರಿದ್ದು ಸ್ನೇಹಿತರೆ. ಆಮೇಲೆ ಇದ್ರದ್ದು ಕೇರ್ ಹೇಗೆ ಅಂದರೆ ನೋಡಿ ಸ್ನೇಹಿತರೆ, ಇದಕ್ಕೆ ಬಿಸಿಲು ಬಂದ್ಬಿಟ್ಟು ಇದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಇದು ಲೋ ಲೈಟ್ ಏರಿಯಾ, ಅಂದರೆ ನೀವು ಒಳಗಡೆ ಇಟ್ಟು ಕೂಡ ಬೆಳೆಸ್ಬೋದು. ಎಂಟ್ರೆನ್ಸಲ್ಲಿ, ಹಾಲಲ್ಲಿ, ಡೈನಿಂಗ್ ಟೇಬಲ್ ಮೇಲೆ, ಆ ಥರ ಸ್ನೇಹಿತರೆ. ನಿಮಗೆ ಕಿಚನ್ ಕೂಡ ದೊಡ್ಡದಾಗಿದ್ದರೆ ಓಪನ್ ಸ್ಪೇಸು, ಆ ಕಡೆ ಕೂಡ ಇಟ್ಟು ಬೆಳೆಸ್ಬೋದು. ಈಸಿಯಾಗಿ ಬೆಳೆಯುತ್ತೆ ಸ್ನೇಹಿತರೆ. ನೋಡಿ, ಇದರಲ್ಲಿ ಬಂದ್ಬಿಟ್ಟು ಇದರಲ್ಲೇ 2-3 ಕಲರ್ಸ್ ಇದೆ ಸ್ನೇಹಿತರೆ. ನೋಡಿ, ಇದು ಕೆಮಿಲಿಯನ್ ಝೀಝಿ, ಆಮೇಲೆ ಝೀಝಿ ಝೆನ್ಝಿ ಅಂತ ಒಂದಿದೆ ಸ್ನೇಹಿತರೆ. ನೋಡಿ, ಇದು ಬ್ಲ್ಯಾಕ್ ಝೀಝಿ. ನೋಡಿ, ಇದು ಬ್ಲ್ಯಾಕ್ ಝೀಝಿ. ನೋಡಿ, ಇದು ಕಟ್ಟಿಂಗಲ್ಲಿ ಇಟ್ಟಿದ್ದು ಸ್ನೇಹಿತರೆ ನಾನು. ಇದ್ರದ್ದು ಬಲ್ಬ್ಸ್ ಬರುತ್ತೆ, ಟ್ಯೂಬರ್ ಅಂತ ಬರುತ್ತೆ ಸ್ನೇಹಿತರೆ. ಇವಾಗ ಆಲೂಗಡ್ಡೆ ನೋಡಿದ್ದೀರಲ್ಲ ನೀವು, ಆಲೂಗಡ್ಡೆ ಥರನೇ ಇರುತ್ತೆ ಇದು ಟ್ಯೂಬರು. ಇದು ಸೆತ್ತೋದ್ರೂ ನೀವು ಆ ಟ್ಯೂಬರ್ ಇಕ್ಕಿದ್ರೇ ಸಾಕು, ಇದು ಬೆಳೆಯುತ್ತೆ ಸ್ನೇಹಿತರೆ. ನೋಡಿ, ನಿಮಗೆ ನೀರು ಬಗ್ಗೆ ನಾನು ಹೇಳ್ತೀನಿ. ನೋಡಿ, ಇದರಲ್ಲಿ ನೀರೇ ಇಲ್ಲ ಸ್ನೇಹಿತರೆ. ನೋಡಿದ್ರಾ, ನೀರೇ ಇಲ್ಲ ಇದರಲ್ಲಿ. ಈ ಥರ ಇರಬೇಕು ಸ್ನೇಹಿತರೆ ಇದಕ್ಕೆ. ನೋಡಿ, ನಿಮಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಬರ್ತಾ ಇದೆಯಾ, ಆಮೇಲೆ ಇಲ್ಲೊಂದು, ಆಮೇಲೆ ನೋಡಿ ಇನ್ನೊಂದು ಬರ್ತಾ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲೊಂದು ಬರ್ತಾ ಇದೆ. ನೋಡಿ, ಈ ಥರ ಇದ್ರೇ ಇದು ಬರೋದು. ಇದು ಈ ಥರ ನೀರು ಹಾಕ್ಬಿಟ್ರೆ ನಿಮಗೆ ಅದು ಬರೋದಿಲ್ಲ, ಅದು ರೂಟ್ ಕೊಳ್ತೋಗುತ್ತೆ ಸ್ನೇಹಿತರೆ. ಅದಕ್ಕೆ ಝೀಝಿ ಬಂದುಬಿಟ್ಟು ನೀವು ವೆಕೇಷನ್ಗೆ ಹೋದ್ರೂ, ಎಲ್ಲಾದರೂ ಊರಿಗೆ ಹೋದ್ರೂ ನೀವು ಮರ್ತೋಗ್ಬಿಟ್ಟು ನೀರು ಹಾಕ್ತಿ ಹೋಗ್ಬಿಟ್ರೂ ಪರವಾಗಿಲ್ಲ ಸ್ನೇಹಿತರೆ. ಇದು ಆರಾಮಾಗಿ ಬೆಳೆಯುವಂಥ ಗಿಡ. 2-3 ತಿಂಗಳು ನೀರು ಹಾಕ್ದಿದ್ರೂ ಇದೇನು ಪ್ರಾಬ್ಲಮೇ ಆಗೋದಿಲ್ಲ ಸ್ನೇಹಿತರೆ. ಅಂಥ ಒಳ್ಳೆ ಗಿಡ ಇದು. ಇದಕ್ಕೆ ಪಾಟಿಂಗ್ ಮಿಕ್ಸ್ ಬಂದುಬಿಟ್ಟು ನೀವು ನೋಡಿ ಸ್ನೇಹಿತರೆ, 1% ಮಣ್ಣು, 1% ಕಂಪೋಸ್ಟು, ಆಮೇಲೆ ಪರ್ಲೈಟು, ಇದು 3 ತಗೊಳ್ಳಿ ಸ್ನೇಹಿತರೆ ಇದಕ್ಕೆ, ಓಕೆನಾ. ಪರ್ಲೈಟ್ ಯೂಸ್ ಮಾಡೋದ್ರಿಂದ ನಿಮಗೆ ನೀರು ಅದು ಹೀರ್ಕೊಳುತ್ತೆ ಸ್ನೇಹಿತರೆ. ಜಾಸ್ತಿ ನೀರು ಹಾಕೋದು ಬೇಕಾಗಿಲ್ಲ, ಓಕೆನಾ ಸ್ನೇಹಿತರೆ. ಇದು 3 ಮಿಕ್ಸ್ ಮಾಡಿ ಹಾಕಿದ್ರೆ ಪರ್ಫೆಕ್ಟಾಗಿ ಈ ಗಿಡ ಬೆಳೆಯುತ್ತೆ. ನಿಮಗೆ ಆರಾಮಾಗಿ ಇದು ಬೆಳ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಆದರೆ ನೀರು ಮಾತ್ರ ಇದಕ್ಕೆ ನೀವು ಹಾಕ್ಬಿಡಬಾರ್ದು ಸ್ನೇಹಿತರೆ. ಸುಮ್ಮನೆ ಹಾಕ್ತಾನೇ ಇರಬಾರ್ದು ನೀರು, ಓಕೆನಾ ಸ್ನೇಹಿತರೆ. ಆಮೇಲೆ ಈ ಸ್ಟೆಮ್ಮು ನಿಮಗೆ ನೋಡಿ, ಇದರಲ್ಲಿ ದೊಡ್ಡ ವೆರೈಟಿ ಕೂಡ ಇದೆ, ದೊಡ್ಡ ವೆರೈಟಿ ಕೂಡ ಇದೆ ಸ್ನೇಹಿತರೆ. ಇದರಲ್ಲಿ ನಿಮ್ಗೆ ದಪ್ಪ ಸ್ಟೆಮ್ ಬೇಕಂದರೆ ನೋಡಿ, ಇದರಲ್ಲೆಲ್ಲ ಸಣ್ಣ ಇದೆ. ನೋಡಿ, ಇದರಲ್ಲಿ ಯಾವುದಾದ್ರೂ ಸ್ಟೆಮ್ಮು ನಿಮಗೆ ದಪ್ಪ ಬೇಕು ಅಂದರೆ ದೊಡ್ಡ ವೆರೈಟಿ ಕೂಡ ಇದೆ. ನೋಡಿ, ಇದು ದಪ್ಪ ಬರುತ್ತಲ್ಲ, ಹಾಗಾದರೆ ನಿಮಗೆ ಆ ಥರ ಬೇಕು ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ಸ್ಟೆಮ್ ಕಟ್ ಮಾಡಿಬಿಡಿ, 2 ಸ್ಟೆಮ್ಮು. ಅದರಲ್ಲಿ ನಿಮಗೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಒಂದು ಕಟ್ ಮಾಡಿದ್ರೆ ನಿಮಗೆ ಬೇರೆದು ನಿಮಗೆ ದಪ್ಪ ಬರುತ್ತೆ ಸ್ಟೆಮ್ಮು, ಓಕೆನಾ ಸ್ನೇಹಿತರೆ. ಅದೇ ಇದರ ಸೀಕ್ರೆಟ್. ನೋಡಿ ಸ್ನೇಹಿತರೆ, ಇದರಲ್ಲಿ ಚಿಕ್ಕ ವೆರೈಟಿನೂ ಇದೆ, ದೊಡ್ಡ ವೆರೈಟಿ ಬಂದುಬಿಟ್ಟು 800 ರೂಪಾಯಿ, 1000 ರೂಪಾಯಿ, 1000 ರುಪೀಸು, 18 ರುಪೀಸ್ ಹೇಳ್ತಾರೆ ಸ್ನೇಹಿತರೆ. ಚಿಕ್ಕ ವೆರೈಟಿ ಬಂದು 350. ನೀವು ರೆಗ್ಯುಲರಾಗಿ ಹೋಗೋ ನರ್ಸರಿಯಲ್ಲಿ ನಿಮಗೆ ಕಡಿಮೆ ಕೊಡ್ತಾರೆ. ಬೇರೆ ನರ್ಸರಿಯಲ್ಲಿ ಇದು ಹೋದರೆ 400 ಹೇಳ್ತಾರೆ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ ಆದ ಗಿಡ ಸ್ನೇಹಿತರೆ. ನೋಡಿ, ಎಷ್ಟು ಕ್ಲಾಸಿಯಾಗಿದೆ ಈ ಲೀಫ್. ನೋಡಿ ಸ್ನೇಹಿತರೆ, ಇದು ನೀವು ಕ್ಲೀನ್ ಮಾಡೋದು ಹೇಗೆ ಅಂದರೆ ನೋಡಿ, ನಿಮಗೆ ಟಿಶ್ಯೂ ಇರುತ್ತಲ್ಲ ಸ್ನೇಹಿತರೆ, ಟಿಶ್ಯೂನಲ್ಲಿ ನೀವು ಸ್ವಲ್ಪ ನೀರು ಡಿಪ್ ಮಾಡಿ ನೀವು ಆರಾಮಾಗಿ ಇದು ಏನು ಗೊತ್ತಾ ಸ್ನೇಹಿತರೆ, ಪ್ಲ್ಯಾಂಟ್ ಲವರ್ಸ್ಗೆ ನಾನು ಹೇಳ್ತಾ ಇರೋದು. ಅವರೆಲ್ಲ ತುಂಬ ಕ್ಲೀನ್ ಮಾಡ್ತಾ ಇರ್ತಾರೆ ಲೀಫ್ಗಳು. ಅವರು ವಾರಕ್ಕೊಂದು ಸರಿಯಾದರೂ ಈ ಲೀಫ್ಗಳನ್ನ, ಇಂಡೋರ್ ಪ್ಲ್ಯಾಂಟ್ ಲೀಫ್ಗಳನ್ನ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಆ ಥರ ಇರೋಕೆ ನಾನು ಹೇಳೋದು, ಓಕೆನಾ ಸ್ನೇಹಿತರೆ. ನೋಡಿ, ಈ ಥರ ಟಿಶ್ಯೂನಲ್ಲಿ ನೀರು ಡಿಪ್ ಮಾಡಿಕೊಂಡು ಇದೆಲ್ಲ ನೀವು ಒರೆಸ್ಕೊಬೋದು ಸ್ನೇಹಿತರೆ. ಯಾವಾಗಲೂ ನೋಡಿ ಶೈನಿಯಾಗಿರುತ್ತೆ ಇದು. ಅವಾಗವಾಗ ನೀವು ಒರೆಸ್ತಾ ಇದ್ದರೆ ಶೈನಿಯಾಗಿರುತ್ತೆ, ಓಕೆನಾ ಸ್ನೇಹಿತರೆ. ಇದು ಬೆಸ್ಟ್ ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಸ್ನೇಹಿತರೆ.
ಇದು ಸ್ನೇಹಿತರೆ ಡೈರೆಕ್ಟ್ ಸನ್ಲೈಟಲ್ಲಿ ನೀವು ಇಡಬಾರ್ದು ಅಷ್ಟೇ, ಓಕೆನಾ ಸ್ನೇಹಿತರೆ. ಇದು ಒಳಗಡೆ ಇಟ್ಕೊಬೋದು. ನಾನು ಇದರ ಒಳಗಡೆನೇ ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಇದು 2 ತಿಂಗಳಿಂದ ಒಳಗಡೆನೇ ಐತೆ ನೋಡಿ. ಇದು ಕಟ್ಟಿಂಗ್ ಇಟ್ಟಿದ್ದು ನಾನು ಅದ್ರದ್ದು ಟ್ಯೂಬರಿಂದ ಇಟ್ಟಿದ್ದು, ಬಲ್ಬ್ಸಿಂದ ನೋಡಿ ಒಳಗಡೆನೇ ಇಟ್ಟಿದ್ದೀನಿ. ಆರಾಮಾಗಿ ಬೆಳೀತಾ ಇದೆ. ಎಂಟ್ರೆನ್ಸಲ್ಲೇ ಇಟ್ಟಿದ್ದೀನಿ ನಾನು, ಶೂ ಹಾಕಿದ್ದೆಲ್ಲ ಅದ್ರ ಮೇಲೆ. ಆ ಥರ ನೀವು ಯಾವುದಾದ್ರೂ ಮನೆ ಒಳಗಡೆ ಒಳ್ಳೆ ಪ್ಲೇಸ್ ನೋಡಿ ನೀವು ಇಟ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ಏರ್ ಪ್ಯೂರಿಫೈಯರ್ ಪ್ಲ್ಯಾಂಟ್ ಸ್ನೇಹಿತರೆ ಇದು, ಓಕೆನಾ ಸ್ನೇಹಿತರೆ. ಈ ಥರ ಒಂದು ನೀವು ಕಲೆಕ್ಟ್ ಮಾಡೋದಿದ್ರೆ ಈ ಥರ ನೀವು ಬ್ಲ್ಯಾಕ್ ಝೀಝಿ, ಆಮೇಲೆ ಈ ಥರ ಕಲರು ಇದೆಲ್ಲ ನೀವು ಕಲೆಕ್ಟ್ ಮಾಡ್ಕೊಬೋದು, ಓಕೆನಾ ಸ್ನೇಹಿತರೆ. ಒಂದು 4-5 ಇಟ್ಕೊಳ್ಳಿ, ಯಾಕಂದರೆ ಒಂದು ಇದಾದ್ರೂ ನಿಮಗೆ ಪ್ಲ್ಯಾಂಟು ಇರುತ್ತೆ, ಓಕೆನಾ ಸ್ನೇಹಿತರೆ. ಇದು ತುಂಬ ಕಲೆಕ್ಷನ್ ಮಾಡೋರು ಇರ್ತೀರಲ್ಲ, ಆ ಥರ ಅವರು ಇದು ಕಲೆಕ್ಷನ್ ಮಾಡ್ಕೊಳ್ಳಿ, ಓಕೆನಾ. ಆದರೆ ಸ್ನೇಹಿತರೆ ಇದು ಬರೋದು ನಿಧಾನ, ಈ ಗಿಡ ಬೆಳೆಯೋದು ತುಂಬ ನಿಧಾನ. ಇದು ಒಂದೊಂದು ಸ್ಟೆಮ್ ಬೆಳೆಯೋದು ತುಂಬ ನಿಧಾನ ಸ್ನೇಹಿತರೆ. ಬ್ಯೂಟಿಫುಲ್ ಆದ ಪ್ಲ್ಯಾಂಟ್, ಓಕೆನಾ ಸ್ನೇಹಿತರೆ. ಇದು ಇಲ್ಲಾದರೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.